ಗೈಸ್ ನೀವ್ ಹಿಂಗ ಅನ್ಕೋತೀರ ನಾನು ವಿಡಿಯೋದಲ್ಲಿ ಅಷ್ಟೇ ಮಾತಾಡೋದು. ಇಬ್ರು ಬಂದು ತಿನ್ಬಿಟ್ಟು ಎಲ್ಲ ಪಾತ್ರೆ ತೊಳ್ದಿಕ್ಕಿರಿ, ತಟ್ಟೆ ತೊಳಿಬೇಕು ಅಂತ ಗೊತ್ತಿಲ್ಲ. ಹಾಗೆ ಕುಳಿತೀರಿ ರಾಣಿ ಹಾಲು. ಹಲೋ ಹಲೋ ಹಲೋ. ಚೆನ್ನಾಗಿ ವಿಡಿಯೋಸ್ ಎಲ್ಲ ಮಾಡಿ, ಡೈಲಿ ವ್ಲಾಗ್ಸ್ ಮಾಡಿ. ಹಾಗೆ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲಿನಿ ಮುಟ್ರಾಜ್. ಇವತ್ತಿನ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ನನ್ನ ಮಗ ನೋಡಿ ರೆಡಿ ಆಗಿದ್ದಾನೆ. ಇವತ್ತು ಸ್ಯಾಟರ್ಡೆ, ಆ್ಯಕ್ಚುಲಿ ನಂಗೆ ರಜೆ ಇರುತ್ತೆ ಸ್ಯಾಟರ್ಡೆ. ನನ್ನ ಮಗನಿಗೆ ಸ್ಕೂಲ್ ಇದೆ, ಸೆಕೆಂಡ್ ಸ್ಯಾಟರ್ಡೆ ಒಂದಿನ ರಜೆ ಇರುತ್ತೆ ಅವನಿಗೆ. ಇವತ್ತು ಅವನು ಸ್ಕೂಲಿಗೆ ಕಳಿಸಿ ನಮ್ಮ ಅತ್ತೆ ಮಾವ ಮನೆಗೆ ಹೋಗ್ತಿದ್ದೀನಿ ಗೈಸ್. ಅಲ್ಲಿ ಬೆಳಗ್ಗೆ ನಿನ್ನೆ ಆ್ಯಕ್ಚುಲಿ ನಮ್ಮ ಅತ್ತೆ ಮನೆಯಲ್ಲಿ ನಾಟಿ ಕೋಳಿ ಸಾರು ಮಾಡಿದ್ದೆ ನಾನು. ಇವಾಗ ಅದಕ್ಕೆ ಬಿಸಿ ಇಡ್ಲಿ ಕಲಸಿ ತಿನ್ನೋಣ ಅಂತ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಮ್ಮ ಅತ್ತೆ ಮನೆಗೆ. ಆಮೇಲೆ ಅದನ್ನು ಮುಗಿಸ್ಕೊಂಡು ನಮ್ಮ ಅಮ್ಮ ಮನೆ ಹತ್ರ ಹೋಗಬೇಕು. ಸ್ವಲ್ಪ ಇವತ್ತು ಕೆಲಸ ಇದೆ. ನನ್ನ ಹಸ್ಬೆಂಡ್ ನಂಗೆ ಏನೋ ಒಂದು ಗಿಫ್ಟ್ ಕೊಡಿಸ್ತಾ ಇದ್ದಾರೆ ನಮ್ಮ ಆ್ಯನಿವರ್ಸರಿಗೆ. ನಮ್ಮ ಆ್ಯನಿವರ್ಸರಿ ಬಂದು ಮಾರ್ಚ್ 13. ಅವ್ರು ಯಾವಾಗಲೂ ಮಾರ್ಚ್ 13 ಬರೋಷ್ಟರಲ್ಲಿ ಏನಾದರೂ ಒಂದು ಗಿಫ್ಟ್ ಕೊಡಿಸ್ಬಿಟ್ಟಿರ್ತಾರೆ. ಈ ಸಲನೂ ಹಂಗೆ ಬೇಗನೆ ಕೊಡ್ಸೋದು ಯಾವಾಗಲೂ ಆ್ಯನಿವರ್ಸರಿ ಗಿಫ್ಟು. ಈ ಸಲನೂ ಹಂಗೆ ಸರ್ಪ್ರೈಸ್. ನಿಮಗೂ ನೋಡಿ, ಅಲ್ಲೇ ಹೋದ್ಮೇಲೆ ನಾನು ತೋರಿಸ್ತೀನಿ. ಇನ್ನೊಂದು ನಾನು ತಗೊಳ್ತೀನ ಇಲ್ವ ಅನ್ನೋದು ಒಂದು ಕನ್ಫರ್ಮ್ ಇಲ್ಲ. ಸೊ ಅದಕ್ಕೋಸ್ಕರ ನೋಡಿ ಏನು ಹೇಗೆ ಅನ್ನೋದನ್ನ ನಿಮಗೆ ಈ ವ್ಲಾಗಲ್ಲಿ ಇರುತ್ತೆ. ನನ್ನ ಡೈಲಿ ವ್ಲಾಗ್ಗೆ ವೆಲ್ಕಮ್, ಕೀಪ್ ವಾಚಿಂಗ್. ಅಲ್ಲಿಂದ ನಾವು ಹೊರಟ್ವಿ ಗೈಸ್. ಇವರೇ ನಮ್ಮ ಮಾವ. ನಾವು ಹೊರಟಿದ್ದು ಎಲ್ಲಿಗೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ನನಗೆ ಮೊಬೈಲ್ ಕೊಡಿಸ್ಬೇಕು ಅಂತ ತುಂಬ ದಿವಸದಿಂದ ಹೇಳ್ತಿದ್ರು. ನಾವು ಬಂದಿದ್ದು 8ನೇ ಮೈಲಿ ಟಿ ದಾಸರಳ್ಳಿ ಮೇನ್ ರೋಡಲ್ಲಿ ಇರೋ ಹೈಟೆಕ್ ಮೊಬೈಲ್ ಶೋರೂಮ್ಗೆ. ಅಲ್ಲಿಗೆ ನಾವು ಬಂದ್ವಿ. ನನಗೆ ಹೆಲ್ಪ್ ಮಾಡೋದಕ್ಕೆ ಅಂತ ನನ್ನ ನಾದಿನಿ ಹಾಗೆ ನನ್ನ ತಮ್ಮ ಕೂಡ ಬಂದಿದ್ದರು. ನಾನು ಫಸ್ಟು ಬೈ ಮಾಡಿ ತೊಗೊತಿರೋ ಐಫೋನ್ ಇದು. ಮುಂಚೆ ಐಫೋನ್ ನಾನು ನನ್ನ ತಮ್ಮಂದು ಯೂಸ್ ಮಾಡ್ತಾಯಿದ್ದಿದ್ದು. ನನ್ನ ವ್ಲಾಗ್ ನೋಡೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ನನ್ನ ತಮ್ಮನ ಫೋನ್ ನಾನು ಯೂಸ್ ಮಾಡ್ತಾಯಿದ್ದಿದ್ದು. ಒಟ್ಟಿನಲ್ಲಿ ಪ್ರೋ ಮ್ಯಾಕ್ಸ್ ತೊಗೋಬೇಕು ಅಂತ ಅಂದ್ಕೊಂಡೆ ಬಂದೆ. ಆಮೇಲೆ ನಾನು ತುಂಬ ಆಪ್ಷನ್ಸ್ನ ನೋಡಿದೆ. ನನಗೆ ಆ್ಯಕ್ಚುಲಿ ಮೊಬೈಲ್ ಶೋರೂಮ್ ಬೆಸ್ಟ್ ಅಂತ ಅನ್ನಿಸ್ತು. ನಿಮಗೇನಾದರೂ ಈ ಲೊಕೇಶನ್ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ಮಿಸ್ ಮಾಡದೆ ನೋಡಿ. ಖುಷಿ. ಐಫೋನ್ ತೆಗಿಯೋ ಖುಷಿ. ಕಂಗ್ರ್ಯಾಚುಲೇಷನ್ಸ್. ಮೊದಲೇ ಹೇಳ್ತಿದ್ದೀನಿ. ಥ್ಯಾಂಕ್ ಯು. ಪಾರ್ಟಿ ಬೇಕು, ಪಾರ್ಟಿ. ನಾಳೆ ಅಕ್ಕನ ಮನೇಲಿ ಇಲ್ಲ, ಅಣ್ಣ ಕೊಡಿಸ್ತಾರೆ ಪಾರ್ಟಿ ಅಲ್ವಾ ಅಣ್ಣ? ಪಾರ್ಟಿ ಕೊಡಿಸ್ಬೇಕು. ಮಂಗಳವಾರ ಅಲ್ಲ, ಐಫೋನ್ ಕೊಡಿಸಿರೋ ಪಾರ್ಟಿ ಬೇಕು. ಕ್ಯಾಶಲ್ಲಿ ಸ್ವಲ್ಪ ಲೆಸ್ ಮಾಡಿ. ಮೊಬೈಲ್ ತೊಗೊಂಡು ಸೆಲೆಕ್ಟ್ ಆಯಿತು. ಆಮೇಲೆ ನಿಮಗೆ ತೋರಿಸ್ತೀನಿ ಯಾವ್ದು ತೊಗೊಂಡೆ ಏನೋ ಅಂತ. ನನ್ನ ತಮ್ಮ ಅದೇ ಹಂಗೆ ಆಫ್ ಮಾಡ್ಬಿಡ್ಬೇಡ ಚಕ್ಕಂತ ತೆಗಿ. ನಂಗೆ ತುಂಬ ಖುಷಿ ಆಗ್ತಿದೆ. ಇನ್ನು ಮುಂದೆ ಚೆನ್ನಾಗಿ ವಿಡಿಯೋಸ್ ಈ ಕಡೆ ಬಂದು ಬೆಳಗ್ಗೆ ಬರುತ್ತೆ. ಅದೇ ಇನ್ನು ಮುಂದೆ ಚೆನ್ನಾಗಿ ವಿಡಿಯೋಸ್ ಎಲ್ಲ ಮಾಡಿ, ಡೈಲಿ ವ್ಲಾಗ್ಸ್ ಮಾಡಿ. ಹಾಗೆ ನೀವು ಇಬ್ಬರು ಸೇರಿ ಕಂಟೆಂಟ್ ಎಲ್ಲ ಮಾಡಿ ನಾನು ಚೆನ್ನಾಗಿ ರೀಚ್ ಆಗಲಿ. ಅಕೌಂಟ್ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನಮ್ಮ ಅವಾಗ ಫೋನ್ ಕೊಡ್ಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆಕ್ಸ್ಟ್ ಟೈಮ್ ಮೀಟ್ ಆಗೋಣ, ಮತ್ತೆ ಬರ್ತೀವಿ ಫೋನ್ ತೊಗೊಳಕ್ಕೆ. ಸರ್ ಥ್ಯಾಂಕ್ ಯು ಸೋ ಮಚ್. ಬಾಯ್. ಗೈಸ್ ಆ್ಯಕ್ಚುಲಿ ತುಂಬಾ ಖುಷಿ ಆಯಿತು ಫೋನ್ ತೊಗೊಂಡಿದ್ದು. ಅದೇ ಫೋನಲ್ಲಿ ಫಸ್ಟ್ ವೀಡಿಯೋ ಅವ್ರದ್ದೇ ಮಾಡಿದ್ದೀನಿ. ತುಂಬ ಖುಷಿ ಆಯಿತು ಗೈಸ್. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ನಮಗೆ ಸಜೆಷನ್ ಕೊಡ್ತಾರೆ ಯಾವ ರೀತಿ ಮೊಬೈಲ್ ಬೆಸ್ಟ್ ಅಂತ. ತುಂಬ ಖುಷಿ ಆಯಿತು. ನಮ್ಮ ಮಾವ ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದಾರೆ. ಸಣ್ಣ ಮತ್ತು ನನ್ನ ತಮ್ಮ ಹೋದರು ಆಲ್ರೆಡಿ. ಮನೆಗೆ ಲೇಟಾಗಿದೆ. ಸ್ವಲ್ಪ ಲೇಟ್ ಆಗೋಯಿತು ಗೈಸ್. ಅಂದರೆ ನಮ್ಮದು ಸ್ವಲ್ಪ ಏನೋ ಸರ್ವರ್ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಲೇಟ್ ಆಯಿತು. ಇವಾಗ ಹೊರಡ್ತಾ ಇದ್ದೀವಿ ಗಾಯ್ಸ್, ಬನ್ನಿ ಹೋಗುವ. ನೋಡಿ ಗಾಯ್ಸ್, ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಹತ್ರ ಬಂದಿದ್ದೀವಿ. ಸೋಡಾ ಇಲ್ಲಿ ಫ್ರೂಟ್ಸ್ ತೊಗೊಂಡ್ವಿ. ಹಲೋ ಹಲೋ ಹಲೋ. ಏನು ಏನ ಇದಾ ಫೋನ್ ತಗೊಂಡು ಖುಷಿ ಆಯಿತು.
ಏನು ಏನಕ್ಕೆ ಕೊಡ್ಸಿದ್ದೀನಿ ಆನಿವರ್ಸರಿ ಬಂತಲ್ಲ ಅದಕ್ಕೆ ಕೊಡ್ತೀನಿ. ಮೈಕ್ ಹತ್ರ ಇಟ್ಕೊಂಡು ಮಾತಾಡೋ. ಆನಿವರ್ಸರಿ ಬಂತಲ್ಲ ಅದಕ್ಕೆ ಕೊಡಿಸ್ದೆ. ಆನಿವರ್ಸರಿ ಹತ್ರ ಬಂದ್ರೆ ನೀನು ಹೆಂಡತಿಗೆ ಗಿಫ್ಟ್ ಕೊಡ್ತೀಯಾ? ಹೌದು. ಆನಿವರ್ಸರಿ ಗೊತ್ತೇ ಆಗಂತ 13 ಯಾವ ಕಟ್ಟಿನ ಬರೋ ತಿಂಗಳು. ಅಚ್ಚು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳು. ಇಲ್ಲ, ವೆಲ್ಕಮ್ ಬ್ಯಾಕ್ ಟು ಮೈ ಚಿಕ್ಕಿ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಿಕ್ಕಿ ನ್ಯೂ ವ್ಲಾಗ್. ಬನ್ನಿ ಗೈಸ್, ನಮ್ಮ ಅಕ್ಕ ಮನೆಗೆ ಬಂದಿದ್ದೀನಿ ಈಗ. ಅಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ನಮ್ಮ ಅಕ್ಕ ಮನೇಲಿ ಇರೋರ್ಗು ಹಿಂಗೆ ಕೆಲಸ ಮಾಡ್ತಾನೆ ಇರ್ತಾಳೆ ಗೈಸ್. ಬೇಕಾದ್ರೆ ನಿಮಗೆ ತೋರಿಸ್ತೀನಿ ನೋಡಿ. ನಾನು ಓದ್ತಾ ಇದ್ದೆ ಅದಕ್ಕೆ ನೀವು ಬಂದ್ರೆ ನನಗೆ ಸೌಂಡ್ ಕೇಳಿಸ್ತು. ನಾಯಿ ಮನೆಗೆ ಹೋಗೋದೇನು ಗೈಸ್, ರೆಸ್ಟ್ ತಗೊಳಕ್ಕೆ. ನಮ್ಮ ಅಕ್ಕ ನೋಡಿ ಗೈಸ್, ನಾವು ಹೋಗೋವರೆಗೂ ಇಲ್ಲಿ ಪಾತ್ರೆ ತೊಳಿತಾನೇ ಇರ್ತಾಳೆ ಗೈಸ್. ನಮ್ ಜೊತೆ ಟೈಮೇ ಸ್ಪೆಂಡ್ ಮಾಡಲ್ಲ. ನಾವು ಬಂದಾಗೆಲ್ಲ ಇಲ್ಲಿ ಪಾತ್ರೆ ತೊಳಿತಾ ಇರು. ನಮ್ಮ ಮನೆಯವ್ರು ಯಾವಾಗ್ಲೂ ರೇಗಿಸ್ತಾ ಇರ್ತಾರೆ, ತೊಳಿತಾ ಇರು ಅಂತ ಗೈಸ್. ಇವತ್ತು ಏನ್ ಸ್ಪೆಷಲ್ ಅಂದ್ರೆ ನಮ್ಮ ಅಕ್ಕ ಮನೆಗೆ ಬಂದಿರೋದು. ನಾಳೆ ನನ್ನ ತಮ್ಮ ಮತ್ತೆ ನನ್ನ ನಾದ್ನಿ ಇಬ್ರು ಊಟಕ್ಕೆ ಕರೆದಿದ್ದಾರೆ ನಮ್ಮ ಅಕ್ಕ. ಹಾಗೆ ನನ್ನನ್ನು ಫ್ಯಾಮಿಲಿಯವ್ರು ಎಲ್ಲಾರನ್ನೂ ಕರೆದಿದ್ದಾರೆ. ಎಲ್ಲರೂ ಹಾಗೆ ಅವ್ರಿಗೆ ಸ್ಪೆಷಲ್ ಊಟ ಅಲ್ವಾ, ಅವ್ರನ್ನೂ ಕರೆದಿದ್ದಾರೆ. ಅವ್ರಿಗೋಸ್ಕರ ಮಾಡ್ತಾ ಇರೋದು, ಡೆಡಿಕೇಟ್ ಅವ್ರಿಗೋಸ್ಕರ ಅಡಿಗೆ. ಹೊಸ ಫೋನ್ ತಗೊಂಡಿದೀನಿ ಗೈಸ್. ಸಚ್ಚು ನನ್ನ ಫೋನ್ ನೋಡ್ದಾ? ಚೆನ್ನಾಯ್ತಾ? ಸೇಮ್ ನಮ್ಮ ಅಪ್ಪನ ತರನೇ, ಆದ್ರೆ ಇದು ಗ್ರೇ ಕಲರ್, ಅದು ಬ್ರೌನ್ ಕಲರ್. ಅದೇ ಡಿಸೈನ್ ಚೇಂಜ್. ಓಕೆ ಗೈಸ್, ನೋಡ್ತಾ ಇರಿ. ಐ ಥಿಂಕ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗುತ್ತೆ. ನಾನು ಇವ್ರ ತಮ್ಮಂದು ಬರುತ್ತೆ ಅಂತ ನೋಡ್ತೀನಿ, ಆದ್ರೆ ಇವ್ರದ್ದು ಬರ್ತಾ ಇರುತ್ತೆ. ನೋಡಿದ್ರ ಗೈಸ್, ಅದಕ್ಕೆ ನಂದೇ ನೋಡ್ತಾ ಇರ್ತಾರೆ ತಾನೆ. ಓಕೆ ಗೈಸ್, ಕೀಪ್ ವಾಚಿಂಗ್, ನೋಡ್ತಾ ಇರಿ. ಆದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಿಸಿ ನಾವು ಬಿಕಾಸ್ ಒಂದ್ ವಾರ ನನಗೆ ಇದು ಲಾಸ್ಟ್ ಎಕ್ಸಾಮ್, ದೊಡ್ಡ ಎಕ್ಸಾಮ್, ಫೈನಲ್ ಎಕ್ಸಾಮ್ ಇದೆ ಗೈಸ್. ಅದಕ್ಕೆ ಅವಳು ಪಾಪ ಓದ್ತಾ ಇದ್ದಾಳೆ ಈಗ. ಇವಾಗ ಸದ್ಯಕ್ಕೆ ನಾನು ಬಿಸಿಗೆ ಒಂಚೂರು ಆಟ ಆಡೋಕ್ಕೂ ಆಗಲ್ಲ ಇವಾಗ ಗೈಸ್. ನಾನು ನಮ್ಮಮ್ಮ, ನಮ್ಮ ಅಪ್ಪ, ನನ್ನ ಮಗ 4 ಜನ ಬಂದಿದ್ದೀವಿ ಗೈಸ್. ಕೀಪ್ ವಾಚಿಂಗ್ ಗೈಸ್. ನಮ್ಮ ಅಕ್ಕ ಬೇಳೆ ಸಾರು ಅನ್ನ ಮಾಡಿದ್ದಾರೆ. ಮತ್ತೆ ಸ್ಪೆಷಲ್ ಆಗಿ ಏನದು ತಂದೂರಿ. ಹೌದಾ? ಸರ್ ಇದು ಆ ಕಡೆ ಇದು ಬರ್ತೀನಿ. ನೋಡಿ, ಯಾವಾಗ್ಲೂ ಕೆಲಸ ಮಾಡ್ತೀನಿ ಅಂತಾರಲ್ಲ, ಇಬ್ರು ಬಂದು ತಿನ್ಬಿಟ್ಟು ಎಲ್ಲ ಪಾತ್ರೆ ತೊಳೆದಿಕ್ಕಿದೀನಿ. ತಟ್ಟೆ ತೊಳಿಬೇಕು ಅಂತ ಗೊತ್ತಿಲ್ವಾ ಗೈಸ್ ಇವ್ರಿಗೆ? ತೊಳಿತಾ ಇದ್ದೆ. ನೀವು ಏನು ಆಯಾಗಿ ಕುಳಿತಿರಿ ರಾಣಿ ಹಾಗೆ ಅಂತ ಹಾಡು ಹೇಳಿದ್ರು ಗೈಸ್. ಅದಕ್ಕೆ ನಾವೇನು ಒಂದು ತಟ್ಟೆ ಎತ್ತಿ ಈ ಕಡೆ ಇಡಕ್ ಬಿಡಲ್ಲ ಗೈಸ್ ನಮ್ಮಕ್ಕ. ಕ್ಯಾಮ್ರಾ ತೆಗೆದ್ರೆ ಈಗ ನೋಡಿ ಗೈಸ್, ನೀವು ಹೇಳ್ತೀರಾ ನಿಮ್ಮ ಅಪ್ಪನ ತೋರಿಸಿ ಅಂತ. ನೋಡಿ ನಮ್ಮ ಅಪ್ಪ ಅಲ್ಲಿದ್ರು, ಕ್ಯಾಮ್ರಾ ಎತ್ತಿತಾ ಇದ್ದಂಗೆ ಹೊಡೋಗೋರು. ನಮ್ಮಪ್ಪಂಗೆ ನಂತರ ಶೈ ಗೈಸ್. ಹೌದು ಗೈಸ್, ನಮ್ಮಕ್ಕ ಶೈ ನೋಡಿ, ಮಾತಾಡೋದೇ ಇಲ್ಲ, ಆಡಲ್ಲ, ಮಾತೇ ನಿಲ್ಸಲ್ಲ ನಮ್ಮಮ್ಮ. ನನಗೆ ಇವರಿಬ್ರು ಮಧ್ಯೆ ನನಗೆ ಮಾತಾಡೋಕೆ ಅವಕಾಶನೇ ಇಲ್ಲ. ಇವರಿಬ್ರು ನಡುವೆ ನನಗೆ ಮಾತಾಡೋಕೆ ಅವಕಾಶನೇ ಇಲ್ಲ. ಗೈಸ್, ನೀವು ಹಿಂಗೆ ಅನ್ಕೋತಿರೋ ನಾನು ವಿಡಿಯೋದಲ್ಲಿ ಅಷ್ಟೇ ಮಾತಾಡೋದು, ರಿಯಲ್ ಆಗಿ ಇಷ್ಟೊಂದೆಲ್ಲ ಮಾತಾಡಲ್ಲ ಅಲ್ವಾ ಮ್ಯಾಮ್? ನನ್ನ ಬಗ್ಗೆ ಒಂದು ಬ್ಲಾಗ್ ನಮ್ಮಮ್ಮ ಮತ್ತು ನಮ್ಮ ಅಕ್ಕನಿಗೆ ಗೊತ್ತು ನನ್ನ ಬಗ್ಗೆ ಒಂದು ಬ್ಲಾಗ್ ಮಾಡಿಸ್ತೀನಿ. ಅವ್ರ ಹತ್ರ ಕ್ವಶನ್ಗಳು ಕೇಳ್ತೀನಿ, ನಮ್ಮ ಅಕ್ಕಗೆ ನಮ್ಮ ಅಮ್ಮಂಗೆ. ಬೇಕಾ ಅಂತ ಕಮೆಂಟ್ ಮಾಡಿ. ನಮ್ಮ ಅಕ್ಕ ನೀರು ಸೌಂಡ್ ಗೈಸ್, ಬೇಜಾರು ಮಾಡ್ಕೋಬೇಡಿ ಗೈಸ್. ಇವು ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಹೆಂಗಿತ್ತು ಅಂತ. ಐ ಥಿಂಕ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಸುಮ್ಮನೆ ರ್ಯಾಂಡಮ್ ಆಗಿ ನನ್ನ ಒಂದು ಮೊಬೈಲ್ ತೊಗೊಳೋದು ಮಾಡಿದ್ದೀನಿ, ಮತ್ತು ಆ ಮೊಬೈಲ್ ಅಂಗಡಿ ಬಗ್ಗೆ ಇನ್ಫಾರ್ಮೇಷನ್ ಮಾಡಿದ್ದೀನಿ. ಯಾರಿಗಾದರೂ ಮೊಬೈಲ್ ಬೇಕು ಅಂದರೆ ಖಂಡಿತ ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಲವ್ ಯು ಆಲ್, ಕೀಪ್ ವಾಚಿಂಗ್.